ತಿಮ್ಮೇಗೌಡ, ನಂದು ನಿಂದು ನಾಳಿಕೆ ಮದುವೆ 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 ಸಂಭ್ರಮ. ಹೀಗಾಗಲೇ ಸಾಯಂಕಾಲ ಹೋಗ್ಬಿಟ್ಟೈತೆ. ನನ್ನ ನಿನ್ನ ಮದುವೆನ ದೇವಸ್ಥಾನದಾಗ ಸುಮ್ಕೆ ತಾಳಿ ಕಟ್ಟಿಸ್ಬೇಕು ಅಂತ ಮನೆಯಲ್ಲೆಲ್ಲ ತಯಾರಿ ಮಾಡ್ತಾವ್ರೆ. ಮಗನೇ ಬಾ, ನಿಂಗೆ ಸರಿಯಾಗಿ ಮಾಡ್ತೀನಿ. ಕುಡಿಯೋದಂದ್ರೆ ನಿಂಗೆ ಭಾಳ ಇಷ್ಟ ಅಲ್ವಾ? ಅದಕ್ಕೇನಿಯ ಒಂದಲ್ಲ ಅಂತ ಹೇಳ್ಬಿಟ್ಟು ನಾಲ್ಕು ಬಾಟ್ಲುಗಳನ್ನ ತಂದುಬಿಟ್ಟು ಮಡಗಿವ್ನಿ. ಇದೆಲ್ಲ ನಿನ್ಗೇನೇನಿಯ. ಈ 4 ಬಾಟ್ಲೂ ಏನಾರ ಇವತ್ತು ನೀನು ಕುಡಿದು ಬಿಟ್ರೆ ರಾತ್ರಿಗೆ ತಂದುಬಿಟ್ಟು ನಾನೇ ನಿನಗೆ ಕೊಡ್ತೀನಿ. ನೀ 4 ಬಾಟ್ಲನ್ನು ಕುಡಿದ್ಬಿಟ್ಟೆ ಅಂತಂದರೆ ಬೆಳಿಗ್ಗೆ ನಾ ಮುಹೂರ್ತಕ್ಕಂತೂ ಗ್ಯಾರಂಟಿ ಎದ್ದೊಳಕಿಲ್ಲ. ಬೆಳಿಗ್ಗೆ 9 ಗಂಟೆಗೆ ನಂದು ನಿನ್ನ ಮದುವೆ ಮುಹೂರ್ತ. ಮುಹೂರ್ತ ಅಂತ ಅಂದ ಮೇಲೆ ನೀನು ಎಲ್ಲಿ ಎದ್ದೊಳ್ತೀಯ ಹೇಳು? ಈಗ ಕುಡಿದ್ರಂತೂ ನಾಳೆ ಮಧ್ಯಾಹ್ನ ಬೇಕು ನೀನು ಎದ್ದೊಳಕ್ಕೆ. ಅಷ್ಟಕ್ಕೇನೆಯ ಕಷ್ಟಪಟ್ಟು ಬಾಟ್ಲು ತಗೊಬಂದು ಮಡಗಿವ್ನಿ. ಈಗ ಮಾಡ್ತೀನಿ ನೋಡಿ ಸರಿಯಾಗಿ. ನನ್ನೆ ಈ ಕೆಂಪಿ ತಗೇನಿ ಆಟ ಆಡಕ್ಕೆ ನೋಡ್ತೀಯಾ? ಈ ಕೆಂಪಿ ಅಂದರೆ ಅಷ್ಟೊಂದು ಸುಲಭ ಅನ್ಕೊಬಿಟ್ಟ? ಈ ಕೆಂಪಿ ತಲೆ ವಿಶ್ವೇಶ್ವರಯ್ಯನ ತಲೆ ಇದ್ದಂಗೆ ಓಡ್ತಾನೆ ಇರ್ತದೆ. ಮಗನೇ ಸರಿಯಾಗಿ ಮಾಡ್ತೀನಿ ನೋಡು. ನಿನಗಂತೂ ಸುಮ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ? ಬಾ, 4 ಬಾಟ್ಲು ಸಂದ ಕುಡಿವಂತೆ. ಇರು, ಫೋನ್ ಹಾಕ್ಬಿಟ್ಟು ಇವತ್ತು ಸಂಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಡೋಣ. ಏನಂತನು? ಹಲೋ ತಿಮ್ಮೆ, ನಾನು ಕೆಂಪಿ. ಅದು ನಾಳೆಗೆ ನನ್ನ ನಿನ್ನ ಮದುವೆ ಅಲ್ವಾ, ಅದಕ್ಕೆ ಇವತ್ತು ನಾನು ನೀನು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ತೆ. ಇವತ್ತು ಮಿಸ್ ಮಾಡ್ದಿದಂಗೆ ರಾತ್ರಿ ಕಾಲಕ್ಕೆ ಬರ್ತೀನಿ. ಇಲ್ಲ ನೀನೇನಿಯ ಕದ್ದು ಮುಚ್ಚಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹಿಂದಕ್ಕೆ ಬಂದ್ಬಿಡು. ನಾನು ಬರೋಕ್ಕಾಗಿಲ್ಲ, ನೀನೇ ಬಂದ್ಬಿಡು. ನಿಂಗೆ ಪಾರ್ಟಿ ಕೊಡಿಸ್ತೀನಿ. ಬೆಳಿಗ್ಗೆಲ್ಲ ತಾಳಿ ಕಟ್ಟಬೇಕಲ್ವಾ, ಅದಕ್ಕೆ ಸ್ವಲ್ಪ ಧೈರ್ಯ ಬೇಕಲ್ವಾ, ಅದಕ್ಕೆ ನಿಂಗೆ ಪಾರ್ಟಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಿಂಗೆ ಏನೇನು ಇಷ್ಟನೋ ಎಲ್ಲನೂ ತಂದುಬಿಟ್ಟು ಮಡಗ್ತೀನಿ. ಎಲ್ಲ ಕೆಂಪಿ ಅಲ್ಲ, ನಮ್ಮನೆಗೆ ನೀ ಇದ್ಕೊಂಡು ನಮ್ಮನೆಗೆ ನೀ ಏನಾರ ಜ್ಯೂಸ್ ಬಗೀಸು ಬಾಟ್ಲು ಅಂತ ಹೇಳ್ಬಿಟ್ಟು ಎಲ್ಲ ತಂದ್ಬಿಟ್ಟು ಫ್ರಿಡ್ಜಾಗಿ ಮಾಡುತ್ತಾಳೆ ನನ್ನ ಸೊಸೆ. ಅಂತದ್ರ ನೀನು ತಂದ್ಬಿಟ್ಟು ಎಲ್ಲ ರೂಮಾಗಿ ಮಾಡಿಕೊಂಡು ಒಬ್ಳೆ ಕುಡ್ಕತಿಯಲ್ಲ. ನೀನು ಎಂಥ ದೊಡ್ಡರಾಗ ಬಂದಿರ್ಬೇಡ ಹೇಳು. ನಮ್ಮನೆ ಅಂತ ಅನ್ನಂಗೆ ಇಲ್ಲ. ಎಲ್ಲ ಇವಳ್ದೇನಿಯ ಮನೆನ ಕದ್ದು ಮುಚ್ಚಿ ತಂದು ಮಾಡಿಕತ್ತಾಳೆ. ಅಯ್ಯಪ್ಪ, ನಮ್ಮ ಕಾಲ ಹಿಂಗಿರಲಿಲ್ಲ ಬಿಡಪ್ಪ. ನಿಂಬೆಣ್ಣು ಸರ್ಬತ್ ಬಿಟ್ಬಿಟ್ರೆ ಇನ್ನು ಯಾವ ಸರ್ಬತ್ತುಗಳು ನಾಕಾಣೆ ಈಗ ಬಂದವೆ. ಮಾಜಾ, ಪಾಂಟ, ಪೂಟಿ. ಅಯ್ಯಯ್ಯಪ್ಪ, ಏನು ಒಂದ ಎರಡ? ಇದು ಯಾವುದಿರ್ಬೋದು? ನಮಗೆಲ್ಲ ಓದಕ್ಕೆ ಬರೋಕ್ಕಿಲ್ಲ. ಯಾವುದೋ ಅರಿಶಿನ ಕಲರ್ ಬಾಟ್ಲು ಬಂದರೆ ಮಾಜಾ, ಕೇಸರಿ ಕಲರು ಜ್ಯೂಸ್ ಬಂದರೆ ಅದು ಪಾಂಟ, ಆಮೇಕಿಂದ ಕಪ್ ಕಲರಾಗಿ ಬಂದರೆ ಪೆಪುಸಿ, ಮತ್ತಿದು ಹಸಿರು ಬಾಟ್ಲಾಗಿ ಬಂದೈತಲ್ಲ, ಇದು ಯಾವ ಜ್ಯೂಸ್ ಇರ್ಬೋದು? ನನ್ನ ಮೊಮ್ಮಗ ಒಂದು ಕಿತ್ತ ತಗೊಬಂದಿದ್ದ, ಅದೇ ಥರ ಜ್ಯೂಸು ಅನ್ನಿಸ್ತದೆ. ಈ ಕೆಂಪಿ ಕಂತ್ರಿ ಒಬ್ಬಳೇ ಮಡಿಕೊಂಡು ಕುಡಿಬೇಕು. ನಮಗಂತೂ ದಾವರ ಆಯ್ತಾ ಇರ್ತದೆ. ಯಾರನ್ನ ಬರ್ತಾರೆ, ನೆಂಟರು ಬರ್ತಾರೆ, ಜ್ಯೂಸ್ ಒಯ್ಕೊಡೋಣ, ಅದೇನೂ ಇಲ್ಲ. ಒಬ್ಬಳೇನಿಯ ಮಡಿಕೊಂಡು ಕುಂತ್ಕೊಂಡಿರ್ತಾಳೆ. ಇದೇನಪ್ಪ ಇದು? ಒಂಥರ ಐತಲ್ಲ, ಸಂದಕ್ಕಿತದ, ಸೀಗಿತದ. ಒಂಚೂರು ಕುಡಿದ್ಬಿಟ್ಟು ನೋಡೋಣ. ಕೊಚ್ಕೊಂಡು ಕುಡಿದ್ರೆ ಸಂದಕ್ಕಿರ್ತದ ಬಿಡು. ಒಂದು ಬಾಟ್ಲು ಬೇಕಾದ್ರೆ ಎತ್ತಿಕೊಂಡು ನಾನೇ ಕುಡಿದ್ರಾಯ್ತು. ಹೆಂಗಾಯ್ತು ನೋಡನಿ. ನನಗೇನು ಶುಗರ್ ಇಲ್ಲ ಪಗರ್ ಇಲ್ಲ. ಕುಡ್ಕೊಂಡ್ರೆ ಏನಾಯ್ತದೆ? ಯಾರನ್ನ ಕೇಳೋರವ್ರೆ ನನ್ನ? ಒಂಥರ ಒಗ್ಗೊಗ್ರಾಗೈತಲ್ಲ. ಒಗ್ಗೊಗ್ರಾಗಿದ್ರು ಮತ್ ಕುಡಿಬೇಕು ಅನ್ನೋ ಅಂತ ಒಳ್ಳೆ ಸಂದಕೈತೆ. ಇವಳು ನೋಡು ಕೊಂತ್ರಿ, ಇದು ಮಾಜನೂ ಅಲ್ಲ, ಫ್ರೂಟಿನೂ ಅಲ್ಲ, ಪೆಪುಸಿನೂ ಅಲ್ಲ. ಇದು ಯಾವುದೋ ಬ್ಯಾರೆ ಇದು ಅನ್ನಿಸ್ತದೆ. ಇವಳು ತಂದು ಇಕ್ಕೊಂಡವಳೆ ಕೆಂಪಿ ಅಂತ ಹೇಳಿದ್ರೆ ಏನೋ ಇತ್ತದಿದ್ರಾಗೆ ಅಂತ ಹೇಳ್ಬಿಟ್ಟು ಕುಡ್ದಾಕನ. ಆಹಾ ಲೇ ಕೆಂಪಿ, ಎಂಥ ಜ್ಯೂಸ್ ತಂದು ಮಾಡಬಿಟ್ಟಿದೆಯಲ್ಲೇ ಕೆಂಪಿ. ಹಬ್ಬ ಸಂದಕ್ಕಿರೋ ಜ್ಯೂಸ್ ನೀ ತಂದು ಮಡಗಿದ್ದೀನಿ. ನಾಳೆಗೆ ಬರೋರಿಗೆಲ್ಲ ಇದನ್ನು ನೀವು ಒಯ್ದು ಕೊಡ್ಬೇಕು ನೋಡು. ಅಯ್ಯ, ಒಂದು ಕುಡಿದ್ರೆ ಇನ್ನೊಂದು ಕುಡಿಬೇಕು ಅಂತ ಯಾಕೆ ಅನ್ನಿಸ್ತೈತೆ? ಬಿಡು, ನನ್ನ ಮಗಂಗೆ ಹೇಳ್ಬಿಟ್ಟು ಬೇಕಾದ್ರೆ ಇನ್ನೂ ತೋರಿಸಿದ್ರಾಯ್ತು. ಇನ್ನೊಂದು ಬಾಟ್ಲು ಕುಡ್ಕೊಬಿಡ್ತೀನಿ ಸಾಕು. ಆಹಾ ಇನ್ನೂ ಕುಡಿಬೇಕು ಅನ್ಸ ಅಷ್ಟು ರುಚಿ. ಇದ್ರ ಹೆಸ್ರೇನು ಅಂತ ತಿಳ್ಕೊಬೇಕು ನಾನಂತೂ. ಹೆಸರು ಕೇಳಲಿಲ್ಲ ಅಂದರೆ ಗೊತ್ತೇ ಆಗಕ್ಕಿಲ್ಲ. ಬರಲಿ, ನನ್ನ ಮಗನ ಮುಂದೆ ತಗೊಂಡೋಗಿ ಬಾಟ್ಲು ತೋರಿಸಿದ್ರೆ ನನ್ನ ಮಗನೇನಿಯ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ತಂದು ಕೊಡ್ತಾನತ್ತ. ಆಹಾ ಏನ ಖಾರ ತಿನ್ಬೇಕು ಅನ್ನಿಸ್ತೈತಿ. ಏನು ಖಾರ ತಿನ್ನನಿ? ಅಯ್ಯ, ಗಿಡ್ಡ ಒಂದು ಬಾಟ್ಲು ಕುಡಿಬೇಕು ಅನ್ನಿಸ್ತೈತಲ್ಲ. ಯಾಕೆ? ಇನ್ನೊಂದೇ ಒಂದು ಬಾಟ್ಲು ಕುಡಿದ್ಬಿಟ್ರೆ ಏನು ಕಮ್ಮಿ ಆಯ್ತದೆ? ಇನ್ನೊಂದು ಬಾಟ್ಲು ಕೆಂಪಿ ಕುಡ್ಕತ್ತಾಳೆ. ಇದೊಂದು ಕುಡ್ದ್ರೆ ಸಾಕು ನಾನು. ಅದು ಯಾಕೋ ನಂಗೆ ಈ ಟೈಮಾಗೆ ಉಪ್ಪಿನಕಾಯಿ ನೆಕ್ಬೇಕು ಅಂತ ಅನ್ನಿಸ್ತೈತಲ್ಲ. ಬಿಡು, ಆದ್ರೂ ಇನ್ನೊಂದೇ ಒಂದು ಬಾಟ್ಲು ಕುಡಿದ್ಬಿಟ್ಟು ಇನ್ನೊಂದು ಬಾಟ್ಲು ಎತ್ತಿಕ್ತೀನಿ. ಯಾರನ್ನ ಬರ್ರೆ ಉಪ್ಪಿನಕಾಯಿ ತಗೊಂಡು ಹೋದ್ರೆ ಯಾವಳು ಗೊತ್ತಿಲ್ಲ. ಉಪ್ಪಿನಕಾಯೋ ಇಲ್ಲ ಕಬಾಬೋ ಮಾಡ್ಕೊಂಬಂದ್ಬಿಟ್ರೆ ಎಂಥ ಸಂದಕ್ಕಿರ್ತದೆ. ನನ್ನ ಬಬ್ಬಗ ಅವತ್ತು ತಂದಿದ್ದ ಜ್ಯೂಸೂ ಇದೆ ನನಗೆ. ಇದೇ ನನ್ನ ಮೊಮ್ಮಗ ತಂದಿದ್ರ ಜ್ಯೂಸ್ ಅವತ್ತು. ವಾಸನೆ ಹಿಂಗೆ ಬತ್ತಿದ್ದು. ನನ್ನ ಮೊಮ್ಮಗ ಒಬ್ಬಿ ತಂದಿರೋ ಜ್ಯೂಸ್ ಹಿಂಗೆ ಇತ್ತು. ಇದೇ ನೆನೆಯ ತಂದಿರೋದು. ಅವ್ನಿಗೆ ಹೇಳಿದ್ರೆ ಇನ್ನೊಂದು ತಗೊಬರ್ತಾನೆ. ಅಯ್ಯ ಬಿಡೆ ಕೆಂಪಿ, ಏನು ಬೇಜಾರು ಮಾಡ್ಕೊಬೇಡ, ಇನ್ನೊಂದೇ ತಾನೇ ಇರೋದು. ನನ್ನ ಮೊಮ್ಮಗಂಗೆ ಹೇಳ್ಬಿಟ್ಟು ನಿಂಗೆ ತರಿಸ್ಕೊಡ್ತೀನಿ, ಸರಿನಾ? ನನ್ನ ಮೊಮ್ಮಗನ ಕೇಳ್ಕೊಡ್ತೀನಿ, ಒಂದು ನಿಮಿಷ. ಇದೊಂದೇ ಒಂದು ಕುಡ್ಕೊಬಿಡ್ತೀನಿ ಕೆಂಪಿ, ಬೇಜಾರು ಮಾಡ್ಕೊಬೇಡ ಕೆಂಪಿ. ಎಂಥ ಜ್ಯೂಸ್ ಕೆಂಪಿ ಇದು, ಆಕಾಶದಾಗ ತೇಲಾಡ ಅಂತ ಜ್ಯೂಸು. ಈ ಕೆಂಪಿ ಒಂಥರ ಖತರ್ನಾಕು ಬಿಡು. ಖತರ್ನಾಕು ಅಂದರೆ ಖತರ್ನಾಕು ಕೆಂಪಿ.
ಹಾಂ, ಏನು ಮಾಡೋಕ್ಕಾಗಲ್ಲ. ಒಳ್ಳೊಳ್ಳೆ ಟೇಸ್ಟ್ ಕಂಡ್ಕೊಬಿಟ್ಟವಳ. ಯಾವುದು ಬೇಕೋ ಅದನ್ನ ತೋರಿಸ್ಕೊಂಡು ತಿಂದು ಕುಡಿತಿತ್ತಾಳೆ. ಆಹಾ ಆಹಾ, ಫುಲ್ಲು ಟೇಸ್ಟು. ಓ ಬಾ, ಐತಿಲ್ವಲ್ಲ ನನಗೆ, ಹೊಟ್ಟೆಲ್ಲ ಉಬ್ರ ಬಂದ್ಬಿಟ್ಟೈತಿಲ್ಲ ನನಗೆ. ಅಯ್ಯ, ಆಗಾಸಕ್ತಿ ಹೇಳ್ದಂಗೆ ಆಯ್ತೈತೆ. ಇಂಥ ಜ್ಯೂಸ್ ಬೇಕು ನನಗೆ. ನಾಳೆಗೆ ನಮ್ಮ ನೆಂಟ್ರಿಗೆಲ್ಲ ಕೊಟ್ಬಿಟ್ಟು ಕೆಂಪಿ ಮದುವೆಗೆ ಎಲ್ಲರೂ ಒಗ್ಳಿ ಹಂಗೆ ಹೊಗಳಬೇಕು ನನ್ನ. ಆಯ್ತಿಲ್ಲ ಸಂತೋಷ ತಡ್ಕೊಳಕ್ಕೆ ಆಯ್ತಿಲ್ಲ. ಅಜ್ಜಿ 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 ಅಯ್ಯೋ ಶಿವನಿ, ಈ ಮುದುಕಿಗೆ ಬಾಟ್ಲೆಲ್ಲ ಕುಡಿದ್ಬಿಟ್ಲ ಏನು? ಇವಾಗ ಏನಾದರೂ ರಂಜಿತ್ತು ಮೇಘ ಏನಾರ ನಾನು ನೋಡ್ಬಿಟ್ರು ಅಂತಂದರೆ ಮುಗೀತು ಕತೆ. ನನ್ನ ರೂಮಗೆ ಬಂದು ಬಿದ್ದವಳಲ್ಲ ಈ ಮುದುಕಿ. ನನಗೆ ಯಾಕಪ್ಪ ಬೇಕಿತ್ತು ಕರ್ಮ. 4 ಬಾಟ್ಲು ಕುಡಿದ್ಬಿಟ್ಟವಳ. ಅಯ್ಯೋ ಶಿವನಿ, ಎಲ್ಲ ಬಾಟ್ಲುಗಳು ಖಾಲಿ ನೆನೆಯ. 4 ಬಾಟ್ಲು ಕುಡಿದು ಮುಗಿಸಿ ಆರಾಮಾಗೆ ಬಿದ್ದೋಗ್ಬಿಟ್ಟವಳಲ್ಲಪ್ಪ ಶಿವ. ಎದ್ದೊಳಕ್ಕಿಲ್ವೋ? ಅಯ್ಯೋ, ಏನು ಮಾಡೋದು ಇವಾಗ? ನಾನು ಹೆಂಗೋನುವೆ ಆ ತಿಮ್ಮೆ ಕೊಡಿಸ್ಬಿಟ್ಟು ಹೆಂಗೋ ಮದುವೆನ ಇದು ಮಾಡ್ಸೋಣ, ಕ್ಯಾನ್ಸಲ್ ಮಾಡ್ಸೋಣ ಅಂತ ಅನ್ಕೊಂಡಿದ್ರೆ ಈ ಮುದುಕಿ ಎತ್ಬಿಟ್ಲಲ್ಲಪ್ಪ. ಈಗ ಇವಳು ಹಣ ಎತ್ತಬೇಕಾಯ್ತದಲ್ಲಪ್ಪ. ಈಗ ಮನೆಗೆ ಯಾರೂ ಇಲ್ಲ. ಈ ಬಾಟ್ಲನ್ನೆಲ್ಲ ಪಟ 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 ಅಂತ ಹೇಳ್ಬಿಟ್ಟು ಎಲ್ಲ ಹಿಂದೆ ಕಡೆಗೆ ಬಿಸಾಕ್ಬಿಡ್ತೀನಿ. ನನಗೇನು ಗೊತ್ತಿಲ್ಲ. ನನಗೆ ಈ ಮುದುಕಿನ ಎಳ್ಕೊಂಡು ಹೋಗ್ಬಿಟ್ಟು ಹಾಲಾಗಿ ಮಲಗಿಸ್ಬಿಡ್ತೀನಿ ಸುಮ್ಕೇನಿಯ. ಇಲ್ಲ ಈಚೆ ಕಡೆನೂ ಹಾಲಾಗೋ ಮಲಗಿಸ್ಬಿಡ್ತೀನಿ. ನನಗೆ ಯಾಕೆ ಬೇಕು ಸುಮ್ಕೇನಿಯ? ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ನನಗೆ ಈ ಮುದುಕಿ ತಗೆ. ಸತ್ತೋಗ್ಬಿಟ್ಟವಳ. ಅಯ್ಯೋ ಲೇ ಕೆಂಪಿ, ಮೊದಲು ಎಲ್ಲ ಬಾಟ್ಲುಗಳನ್ನ ಎತ್ತು ಬಿಸಾಕು. ಯಪ್ಪ, ಎಲ್ಲ ಬಿಸಾಕಿದ್ದಾಯ್ತು. ಅಜ್ಜಿ 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 ಓಯ್ ಅಜ್ಜಿ. ಅಯ್ಯೋ ಹೊಗೆ ಹಾಕಿಸ್ಕೊಬಿಟ್ಟವಳಲ್ಲಪ್ಪ. ಅಯ್ಯೋ ಏನು ಮಾಡಲಿ ಇವಾಗ? ಹಾಲಾಗಿ ಕರ್ಕೊಂಡೋಗಿ ಮಲಗಾಕ್ಸ್ಬಿಡ್ತೀನಿ. ಅವ್ರು ಬರೋಷ್ಟೊತ್ತಿಗೆ ಹಾಲಾಗಿ ಮಲಗಿಸ್ಬಿಟ್ಟಿರ್ತೀನಿ. ಇಲ್ಲ ಅಂದರೆ ಅಷ್ಟೇ, ನನ್ನ ಕತೆ ಮುಗಿಸ್ತಾರೆ. ನಾನೇ ಮುದುಕಿಗೂ ನನಗೂ ಈ ಕಂಡ್ರಾಗಕ್ಕಿಲ್ವಲ್ಲ. ನಾನೇ ರೂಮಿಗೆ ಕರ್ಕೊಂಡ್ಬಿಟ್ಟು ಸಾಯ್ಬಾರ್ದು ಬಿಡಿನಿ ಅನ್ಕೊಬಿಟ್ರೆ ಯಾಕೆ ಬೇಕು ನನಗೆ? ಏ ಮುದುಕಿ, ಅಯ್ಯೋ ಇನ್ನೊಂದ್ಕಿದ್ದ ಜೈಲು ಕಳಿಸ್ಬೇಕು ಅಂತ ಪಿಲ್ಲನ್ ಮಾಡ್ಕೊಂಬಿಟ್ಟು ಸತ್ತೋಗ್ಬಿಟ್ಟ ಏನು ನನ್ನ ರೂಮಗೆ. ಈಗಲೇನಿಯ ಒಂದು ಸರ ಕದ್ದೇನಿಯ ಅಂತ ಜೈಲು ಶಿಕ್ಷೆ ಕೊಟ್ಬಿಟ್ರು. ಇನ್ನು ನಾನು ಸಾಯಿಸಿದ್ದೀನಿ ಅಂತ ಗೊತ್ತಾಗೋಗ್ಬಿಟ್ರೆ ಅಯ್ಯೋ ನೀನು ಎಣ ಎತ್ತ ನಾನು ಮುಗಿಸ್ತಾರಲ್ಲೇ. ಯಾಕೆ ಮುದುಕಿ ಬಂದ್ಬಿಟ್ಟು ನನ್ನ ರೂಮಗೆ ಸಾಯ್ಬೇಕಿತ್ತು? ಬಾಟ್ಲೆಲ್ಲ ಎತ್ಕೊಂಡೋಗ್ರಿ ನಿಮ್ಮ ರೂಮಾಗ ಕೊಡ್ಬಿಟ್ಟು ನೀನೇ ಸಾಯಕಾಯ್ತಿರ್ಲಿಲ್ವಾ? ನೀನು ಸತ್ತಿದ್ಯಾ ಅಂತ ಏನು ಬೇಜಾರಾಯ್ತಿಲ್ಲ ನನಗೆ. ನನ್ನ ರೂಮಾಗ ಸತ್ತಿದ್ಯಲ್ಲ ಅಂತ ಬೇಜಾರಾಯ್ತೈತೆ. ನೀನು ಹೆಂಗಪ್ಪ ಎತ್ಕೊಂಡೋಗ್ಲಿ? ನಾನು ಇವಾಗ ಒಬ್ಬಳೇನಿಯ ಸತ್ತಿರ ಎಣ ಅಲ್ವಾ? ದರ 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 ಹೇಳ್ಕೊಂಡೋಗ್ಬಿಡ್ತೀನಿ. ಏನಾಗಕ್ಕಿಲ್ಲ. ಯಪ್ಪ, ತಲೆ ಎತ್ತು ಮುದುಕಿ. ಸತ್ತೇ ಹೋಗ್ಬಿಟ್ಟವಳಲ್ಲಪ್ಪ. ಅಯ್ಯೋ ದೇಯಾಗ್ಬಿಟ್ಟು ಬಂದೇನ ಕಾಡ್ತಾಳ ಏನು? ಯಪ್ಪ, ಎಳಿಯಕ್ಕೂ ಆಯ್ತಿಲ್ವೇ ಮುದುಕಿನ? ಕೆಂಪಿ, ಹರಸಾಹಸ ಮಾಡಿದ್ರು ಪರವಾಗಿಲ್ಲ, ಇವಳನ್ನ ಎಳಿ. ಇಲ್ಲಾಂದ್ರೆ ನೀನು ತಿಥಿ ಆಯ್ತದೆ, ಎಲ್ಲ ಬಂದ್ಬಿಟ್ಟು ನೀನು ಜೈಲು ಕಳಿಸ್ಬಿಡ್ತಾರೆ. ಬೇಡ, ಈ ಮುದುಕಿನ ಎಳ್ಕೊಂಡು ಹೋಗಿ ಹಾಲಾಗ ಹಾಕ್ಲೇಬೇಕು. ಅಮ್ಮ ಯಪ್ಪ, ಈ ಮುದುಕಿನ ಕೊನೆಗೂ ತಗೊಂಡ್ಬಿಟ್ಟು ಕಷ್ಟನ ಸುಖನ ತಂದಿಲ್ ಬಿಸಾಕ್ಬಿಟ್ಟೆ. ಅಪ್ಪ ಶಿವನೇ, ನಾನು ತಗ್ಲಾಕಣಲ್ವಲ್ಲ. ಏನೋ ತಲೆ ತಿರುಗಿ ಬಿದ್ಬಿಟ್ಟು ಸತ್ತಗೋಳೆ ಅಂತ ಏನಾರ ಅನ್ಕೊಳ್ಳಿ. ನನಗೆ ಯಾಕೆ? ಈಗ ನಾನು ಮೊದಲು ಏನು ಮಾಡಬೇಕು ಅಂದರೆ, ನಾನು ಈ ಮನೆಗಿದ್ರೆ ಸರಿಯಾಗಿರಕ್ಕಿಲ್ಲ. ನಾನು ಮೊದಲು ಈ ಮನೆಯಿಂದ ಎಸ್ಕೇಪ್ ಆಗಬೇಕು. ಸುಮ್ಮನೆ ತಿಮ್ಮೆ ಜೊತೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಮನೆಗೆ ನಾನು ಇಲ್ಲ ಅನ್ನಂಗೆ ತೋರಿಸ್ಕೋಬೇಕು. ಇಲ್ಲ ಅಂದರೆ ಈ ಮುದುಕಿ ನಾನೇ ಸಾಯಿಸಿದ್ದೀನಿ ಅಂತ ಹೇಳ್ಬಿಟ್ಟು ಜೈಲು ಪಾಲ ಹೋಗ್ಬಿಡ್ತೀನಿ. ಕೆಂಪಿ, ಎದ್ರಕೋಬೇಡ. ಹೊಬಿ, ಮೇಘ, ಹಂಗೇನಿಯ ರಂಜಿತ್ತು, ಪ್ರೇಮ ಎಲ್ಲ ಬಂದ್ಬಿಟ್ಟು ಅವ್ರು ಹೆಂಗಾನ ಮಾಡ್ಕೊಳ್ಳಿ. ನಾನು ಸೈಲೆಂಟಾಗಿ ಇಲ್ಲಿಂದ ಫೋನ್ ಹಾಕ್ಬಿಟ್ಟು ತಿಮ್ಮೆನ ಮೀಟ್ ಮಾಡೋಕೆ ಹೊಂಟೋಗ್ಬಿಡ್ತೀನಿ. ಇದು ಖುಷಿ ಪಡೋ ವಿಷಯ ನೀನು. ಈ ಸತ್ರೂ ನಾಳೆ ನನ್ನ ಮದುವೆ ಕ್ಯಾನ್ಸಲ್ ಆಯ್ತದೆ. ಏನು ತೊಂದರೆ ಇಲ್ಲ. ಇವಳು ಸತ್ತಿದ್ದು ನನಗೆ ಒಳ್ಳೇದಕ್ಕೆ ಅಂತಲೇ ನೀ ಅನ್ಕೋಬೇಕು. ನಾನು ಕೆಂಪಿ ನೀನು ಒಳ್ಳೇದಕ್ಕೆ ಅಂತಲೇ ನೀ ಏನು ತೊಂದರೆ ಇಲ್ಲ. ಈ ಮುದುಕಿ ಹಿಂಗೆ ಬಿದ್ದಿರಲಿ. ಎಲ್ಗೋಗ್ಲಿ ಇವಾಗ ನಾನು? ಈ ತಿಮ್ಮೆಗೌಡಂಗೆ ಫೋನ್ ಹಾಕ್ತೀನಿರು, ಗೊತ್ತಾನೇನೋ ಫಸ್ಟು. ಆಮೇಕಿಂತ ಬೇಕಾದ್ರೆ ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ನೋಡೋಣ. ಅಯ್ಯೋ, ತಿಮ್ಮೆಗೌಡಂಗೆ ತಂದಿರೋ ಎಣ್ಣೆ ಬಾಟ್ಲೆಲ್ಲ ಇವಳು ಕುಡಿದ್ಬಿಟ್ಲಲ್ಲ. ಈಗ ತಿಮ್ಮೆಗೌಡಂಗೂ ಕುಡಿಸ್ಬೇಕು. ಇವಾಗೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಕುಡಿಸ್ಬಿಡ್ಬೇಕು. ಆವಾಗ ಎರಡಕ್ಕೂ ಸರೋಯ್ತದೆ. ರಂಜಿತ್ತು ಮದುವೆ ಅಂತೂ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತಾನೆ. ಸದ್ಯ ಅದೇ ಕೆಲಸ ನೆನೆಯ ಮಾಡೋಣ. ಪ್ರೇಮ, ಅಯ್ಯೋ ಯಾರೋ ಬಂದ್ರಲ್ಲಪ್ಪ. ನಾನು ತಗ್ಲಾಕ ಬಿಡ್ತೀನೇನೋ. ಅಯ್ಯೋ ಮೊದಲು ಎಸ್ಕೇಪ್ ಆಗ್ಬಿಡೋಣ. ಹಿಂದ್ಗಡೆ ಬಾಕ್ಲಿಂದ ಹೊಂಟೋಗ್ಬಿಡೋಣ. ಅಕ್ಕ, ಇದ್ಯಾಕೆ ಹಿಂಗೆ ಇಲ್ಲಿ ಮನೆ ಕಳ್ಬಿಟ್ಟಿದ್ಯಾ ಅಕ್ಕ? ಓಯ್ ಅಕ್ಕ, ಈ ಅಮ್ಮಿ ಸೆಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲೇ ಮನೆ ಕಬಿಟ್ಲ ಏನು? ಅಕ್ಕ, ಅಯ್ಯೋ ಸತ್ತೋಗ್ಬಿಟ್ಟೋಳೆ ಈ ಅಮ್ಮ. ಅಯ್ಯೋ ಶಿವನೇ. ಪ್ರೇಮ, ರಂಜಿತ್. ಅಯ್ಯೋ ಅಕ್ಕ. ಅಯ್ಯೋ ಶಿವನೇ.